ನಮ್ದು ಬದುಕನ್ನ ಕಟ್ಟಿರುವಂತ ಒಂದು ಬಜೆಟ್, ಅವರ ಬದುಕಿನಲ್ಲಿ ಬದಲಾವಣೆ ಮಾಡಿರುವಂತ ಬಜೆಟ್. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಬೆಂಗಳೂರು ಇಲಾಖೆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೀನಿ. ತೆಗಿರಿ ಬೆಂಗಳೂರು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಗಾತ್ರದ ಚಿಂತನೆ, ಆಲೋಚನೆ, ಮುಂದಕ್ಕೆ ದೃಷ್ಟಿಕೋನ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾಗಿ ಈ ಬಜೆಟ್ ಅಳವಡಿಸಿದೆ. ನೀರಾವರಿ ಇಲಾಖೆ ತೆಗೆದುಕೊಳ್ಳಿ, ಎಂಥ ಕಾರ್ಯಕ್ರಮವನ್ನು ರೂಪಿಸಿದೆ. ನೀರಾವರಿಯಲ್ಲಿ ಹೊಸ ಹೊಸ ಚಿಂತನೆಗಳು, ಎಲ್ಲಿ ನೀರು, ಎಲ್ಲಿ ನಮ್ಮ ನವಲೆ, ಅಲ್ಲಿ ಕೂಡ ಆ ಕಾರ್ಯಕ್ರಮ ತೆಗೆದುಕೊಳ್ಬೇಕು. KRS ಅಲ್ಲಿ ತೆಗೆದುಕೊಳ್ಬೇಕು. ನಮ್ಮ KBGನಲ್ಲಿ ಕೃಷ್ಣಾ ಬೆಲ್ದಂಡೆ ಯೋಜನೆ ಮತ್ತು ಏನು ನಮ್ಮ ಕಳಸಾ ಬಂಡೂರಿ, ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಪರ್ಮಿಷನ್ನು ನಮಗೆ ಕೊಟ್ಟಿಲ್ಲ. 6 ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಕರೆದು ಟೆಂಡರ್ ಕೂಡ ಪಾಸ್ ಮಾಡಿದ್ದೀವಿ. ಅವರು 2 ನಿಮಿಷಕ್ಕೆ ಅವರು ಪರ್ಮಿಷನ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೇಕೆದಾಟು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಅಥಾರಿಟಿಯವರು ಹೇಳಿದ್ದಾರೆ. ಅದಕ್ಕೂ ಕೂಡ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮಾಡ್ಕೊಂಡಿದ್ದೇವೆ. 110 ಹಳ್ಳಿಗಳಿಗೆ ನೀರು ಕೊಡಲಿಕ್ಕೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಜನರ ಒತ್ತಡವನ್ನು ತಡಿಬೇಕು ಅಂತೇಳಿ ಮಾಗಡಿಯಲ್ಲಿ ಒಂದು ಟೌನ್ಶಿಪ್ಪು, ನೆಲಮಂಗಲಲ್ಲಿ ಒಂದು ಟೌನ್ಶಿಪ್ಪು, ಹೊಸಕೋಟೆಯಲ್ಲಿ ಒಂದು ಟೌನ್ಶಿಪ್ಪು, ಬೆಂಗಳೂರು ಸುತ್ತ ರಾಮನಗರದಲ್ಲಿ ಬಿಡದಿಲ್ಲ ಒಂದು ಟೌನ್ಶಿಪ್ಪು ಮಾಡಿ ಆ ಒತ್ತಡವನ್ನು ನಿಲ್ಲಿಸಬೇಕು. ಇನ್ನು ಕಾಲದಲ್ಲಿ ಯಲಹಂಕ ಟೌನ್ಶಿಪ್ಪು, ಕೆಂಗೇರಿ ಟೌನ್ಶಿಪ್ ಅಂತ ಮಾಡಿದ್ರಲ್ಲ, ಹಂಗೆ ಈ 5 ಕಡೆ ಕೂಡ ಈ 5 ಬೆರಳಿದೆ 5 ಟೌನ್ಶಿಪ್ನ ಹೊಸ ಟೌನ್ಶಿಪ್ನ ಮಾಡಿ ಈ ಒತ್ತಡವನ್ನು ನಿಲ್ಲಿಸಬೇಕು ಅಂತ ಮಾಡಿದ್ದೇವೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ. ಹಂಗೆ ಇವತ್ತು ಕೃಷಿಗೆ ವಿಶೇಷವಾಗಿ ರೆವಿನ್ಯೂ ಇಲಾಖೆಗಳಲ್ಲಿ ಆಗ್ತಾ ಇರೋಂಥ ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ. ಜನಗೆ ಸರಳೀಕರಣ ಮಾಡಿಕೊಂಡು ರಿಜಿಸ್ಟ್ರೇಷನಲ್ಲಿ ಇರ್ಬೋದು, ಪಾಣಿ, ಪೋಡಿ ಇವೆಲ್ಲ ಕೂಡ ಖಾತೆಗಳು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆದಾರರಿಗೆ ಖಾತೆ ಮಾಡಿಕೊಂಡು ಖಾತೆಯನ್ನು ಕೊಟ್ಟು ಅವ್ರಿಗೆಲ್ಲ ಮನೆ ಬಾಗಿಲಿಗೆ ಖಾತೆ ತಂದಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬೆಂಗಳೂರಿಗೊಂದು ವಿಶೇಷವಾಗಿ ನಾವು ಟೂರಿಸಂ ಪ್ಲೇಸ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಸ್ಕೈಡೆಕ್ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ನಮ್ಮ ಬಜೆಟಲ್ಲಿ ನಮ್ಮ ಪ್ರಸ್ತಾವನೆ ನಾವು ಮಾಡಿದ್ದೇವೆ. ನೋಡಪ್ಪ, ನೀನು ಬೇರೆ ಬೇರೆ ರಾಜ್ಯದ ಗಮನಿಸಿದ್ಯೋ ಅನ್ನೋ ಗೊತ್ತಿಲ್ಲ. ನಮ್ಮ ಆರ್ಥಿಕವಾದಂಥ ಬಜೆಟ್ಟು ಸಾಲ ನಮ್ಗೆ ಏನು ಕೆಪಾಸಿಟಿ ಇದೆ ಆ ಕೆಪಾಸಿಟಿನ ಕಾಯ್ಕೊಂಡು ನಮಗೆ 3% ಆರ್ಥಿಕ ಏನು ಒಂದು ಶಕ್ತಿ ಮತ್ತು ನಿಯಮ ಇದೆ, ಆ ಶಿಸ್ತು ಅದನ್ನು ಪಾಲನೆ ಮಾಡಿಕೊಂಡು ಇವತ್ತು ನಾನು ಅದಕ್ಕೆ ಫಸ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.